ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಚಿನ್ನಾಭರಣಕ್ಕಾಗಿ ಅತ್ತಿಗೆಯೇ ಚಟ ಕಟ್ಟಿದ ನಾದಿನಿ ಭವ್ಯ. ಪುಷ್ಪ ಕೊಲೆ ಮಾಡಿಸಿದ್ದೇ ನಾದಿನಿ ಭವ್ಯ. ಚಿಕ್ಕಬಳ್ಳಾಪುರ ಕೊಲೆ ಪ್ರಕರಣ ಭೇದಿಸಿದ ಪೊಲೀಸರು ಭವ್ಯ ಅಕ್ರಮ ಸಂಬಂಧದ ವಿಡಿಯೋ ಮುಚ್ಚಿಡಲು ಪುಷ್ಪ ಒಡವೆಗಳಿಗಾಗಿ ನಡೆಯಿತು ಕೊಲೆ. ನಾಳೆ ಐಪಿಎಲ್ ಫೈನಲ್ ಪಂದ್ಯದ ಜ್ವರ ಜೋರು. ಪಟಾಕಿ ಸಿಡಿಸಿ ಸಂಭ್ರಮಕ್ಕೆ ಬ್ರೇಕ್ ಹಾಕಿದ ಚಿಕ್ಕಬಳ್ಳಾಪುರ ಕಾಕಿ. ಸಂಭ್ರಮಾಚರಣೆಗೆ ಷರತ್ತು ವಿಧಿಸಿ ಕ್ರೀಡಾಭಿಮಾನಿಗಳಿಗೆ ಎಚ್ಚರಿಕೆ ನೀಡಿದ ಪೊಲೀಸರು. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸಂಪುಟದಲ್ಲಿ ಹೆಚ್ಚಿನ ಆದ್ಯತೆ ನೀಡಲು ವೀರಶೈವ ಮಹಾಸಭಾ ಒತ್ತಾಯ. ಈಶ್ವರ ಖಂಡ್ರೆ ಅವರನ್ನ ಉಪಮುಖ್ಯಮಂತ್ರಿ ಮಾಡಲು ಆಗ್ರಹ. ವೀರಶೈವ ಮಹಾಸಭಾದಿಂದ ಸುದ್ದಿಗೋಷ್ಠಿ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರದಲ್ಲಿ ನಡೆದಿದ್ದ ವಿವಾಹಿತೆಯ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಿನಿಮೀಯ ಟ್ವಿಸ್ಟ್ ಸಿಕ್ಕಿದೆ. ಕಳ್ಳತನದ ವೇಳೆ ನಡೆದ ಕೊಲೆ ಎಂದು ಬಿಂಬಿಸಲು ಯತ್ನಿಸಿದ್ದ ಪ್ರಕರಣವನ್ನು ನಗರ ಠಾಣೆ ಪೊಲೀಸರು ಕೇವಲ ಕೆಲವೇ ಗಂಟೆಗಳಲ್ಲಿ ಭೇದಿಸಿದ್ದಾರೆ. ಅಚ್ಚರಿಯ ಸಂಗತಿ ಏನೆಂದರೆ, ಮೃತಳ ನಾದಿನಿಯೇ ತನ್ನ ಸಹೋದರ ಸಂಬಂಧಿಯ ಜೊತೆ ಸೇರಿ ಕೊಲೆಯ ಸಂಚು ರೂಪಿಸಿದ್ದು ಇದೀಗ ರಹಸ್ಯ ಬಯಲಾಗಿದೆ. ಈ ಕುರಿತು ಒಂದು ವರದಿ. ಇದೇನು ಕಿರ್ಚಾಡ್ತಾರೆ ಅಂತ ಹೋಗಿ ನೋಡಿ, ಲೈಟ್ ಅವರೇ ಬಂದು ಹಾಕಿದ್ರು. ಲೈಟ್ಗಳು ಹಾಕಿದ್ರೆ ಯಮ್ಮ ಬಿದ್ದಾಡಿ ಒದ್ದಾಡ್ತಾ ಇದ್ದೆ. ಯಾತ್ರದ್ದು ಇಲ್ಲ, ಅವ್ರಿಗೆ ಊಹೆ ಮಾಡ್ಕೊಂಡು ಅವ್ರು ಹೇಳಿದ್ರೆ ಏನು ಕಿರುಕುಳ ಅಂದರೆ ಏನು ಹೇಳಿ ಹೋಗ್ಲಿ. ವರದಕ್ಷಿಣೆ ಕಿರುಕುಳನಾ? ನಾವೇ ಇನ್ನೂ ಇಕ್ಕಿ ಒಡವೆ ಎಲ್ಲ ಇಕ್ಕಿ ಮದುವೆ ಭರ್ಜರಿಯಾಗಿ ಮಾಡ್ಕೊಂಡು ಬಂದಿರೋದು ನಾವು ಖರ್ಚು ಮಾಡಿ. ಇನ್ನೀ ಕಿರುಕುಳ ಎಂಥದ್ದು? ಅಂದು ಮೇ 28 ತಡರಾತ್ರಿ ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರದ ನರಸಿಂಹಮೂರ್ತಿ ಎನ್ನುವವರ ಮನೆಯಲ್ಲಿ ಆತನ ಸೊಸೆ 23 ವರ್ಷದ ಪುಷ್ಪಲತಾಳ ಕತ್ತು ಕೊಯ್ದು ಕೊಲೆ ಮಾಡಿದಂತೆ ಶವ ಪತ್ತೆಯಾಗಿತ್ತು. ಪುಷ್ಪಲತಾಳ ಜೊತೆಗಿದ್ದ ಆಕೆಯ ನಾದಿನಿ ಭವ್ಯ ರಾಬರಿ ಕತೆ ಹೇಳಿ ತನಗೆ ಬಾಯಿಗೆ ಬಟ್ಟೆ ತುರುಕಿ ಮೊಕ್ಕಕ್ಕೆ ಸ್ಪ್ರೇ ಸಿಂಪಡಿಸಿ ಪುಷ್ಪಲತಾಳ ಕೊಲೆ ಮಾಡಿ ಆಕೆಯ ಮೈ ಮೇಲೆ ಇದ್ದ ಚಿನ್ನಾಭರಣ ಕಳ್ಳತನ ಮಾಡಲಾಗಿದೆ ಎಂದು ಖಾತೆ ಹೇಳಿದಳು. ಸ್ಥಳಕ್ಕೆ ಬಂದಿದ್ದ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ರು. ಜೊತೆಗಿದ್ದವಳೇ ತನ್ನ ಸಹೋದರ ಸಂಬಂಧಿ ಜೊತೆ ಸೇರಿ ಕೊಲೆ ಮಾಡಿರುವ ರಹಸ್ಯ ಬಯಲಾಗಿದೆ. ಅವ್ರದ್ದು ಮದುವೆ ಆಗಿ ಹಸ್ಬೆಂಡ್ ಜೊತೆಗೆ ಅವ್ರ ಮನೆಯಲ್ಲಿ ಇತ್ತು. ಅವ್ರದ್ದು ಡೆತ್ ಆಗಿದೆ ಈ ಥರ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಪೊಲೀಸ್ ಆಫೀಸರ್ಸ್ ಮತ್ತು ನಾನು ಕೂಡ ಅಲ್ಲಿ ಸ್ಪಾಟ್ಗೆ ಹೋಗಿ ವಿಸಿಟ್ ಮಾಡಿದ್ದೀವಿ, ಸೀನ್ ಆಫ್ ಕ್ರೈಮ್ಗೆ. ಆಮೇಲೆ ನಮ್ಮ ಗಮನಕ್ಕೆ ಬಂತು ಕಿ ಅವ್ರಿಗೆ ಇದು ಮರ್ಡರ್ ಇದೆಯಾ ಈ ಥರ ನಮಗೆ ಚೆಕ್ ಮಾಡಿ ನಮಗೆ ಅರ್ಥ ಆಯಿತು. ನಾವು ಆಮೇಲೆ ಎವಿಡೆನ್ಸ್ ಕಲೆಕ್ಟ್ ಮಾಡಿದ ತಕ್ಷಣ ನಮಗೆ ಈಗ ಎಲ್ಲ ಕ್ಲಿಯರ್ ಆಯಿತು ಕಿ ಇವ್ರದ್ದು ಡೆತ್ ಏನು ಸ್ಮಾದರಿಂಗ್ ಕಾರಣ ಬಗ್ಗೆ ಆಗಿದೆ. ಬೇಸಿಕ್ಲಿ ಇವರು ರಾತ್ರಿ ಮಲಗಿದ್ದಾರೆ, ಆ ಟೈಮ್ಗೆ ಇವ್ರದ್ದು ಡೆತ್ ಆಗಿದೆ. ಫ್ಯಾಮಿಲಿ ಮೆಂಬರ್ಸ್ ಅವ್ರದ್ದು ಸಿಸ್ಟರ್ ಇನ್ ಲಾ ಈ ಥರ ನಮಗೆ ಮಾಹಿತಿ ಕೊಟ್ಟಿದ್ದರು. ಅವರ ಮೇಲೆ ಕೂಡ ಏನು ಪ್ರಯತ್ನ ಮಾಡಿದ್ದಾರೆ. ಅವರ ಮಾವು ತೋಳುಗಳೇನು ಬಟ್ಟೆ ಹಾಕಿ ಹೋಗಿದ್ದಾರೆ ಈ ಥರ ಮಾಹಿತಿ ಇತ್ತು. ಆಮೇಲೆ ನಾವು ಸೀನ್ ಆಫ್ ಕ್ರೈಮ್ಗೆ ಯಾವಾಗ ಪರಿಶೀಲನೆ ಮಾಡಿದ್ದೀವಿ ನಮಗೆ ಗೊತ್ತಾಯಿತು ಕೆ ಒಂದು ಪಿಲ್ಲೋಯಿಂದ ಈ ಲೇಡಿಗೆ ಯಾವಾಗ ಇವರು ನಿದ್ರೆ ಮಾಡ್ತಾಯಿತ್ತು ಆ ಟೈಮ್ಗೆ ಪಿಲ್ಲೋಯಿಂದ ಇವರಿಗೆ ಸ್ಮಾದರಿಂಗ್ ಮಾಡಿದ್ದಾರೆ. ಆ ಕಾರಣ ಬಗ್ಗೆ ಇವರದು ಡೆತ್ ಆಗಿತ್ತು. ಬಟ್ ಇನ್ನೊಂದು ಕ್ಲೂ ಏನಿತ್ತು ಕಿ ಅವರಿಗೆ ನೆಕ್ ಮೇಲೆ ಒಂದು ಕ್ಲೀನ್ ಆಗಿ ಕಟ್ ಮಾಡಿದ್ದಾರೆ. ಆ ಕಟ್ ಡೀಪ್ ಇರಲಿಲ್ಲ, ಓನ್ಲಿ ಸೂಪರ್ಫಿಷಿಯಲ್ ಕಟ್ ಇತ್ತು ಮತ್ತು ಬ್ಲಡ್ ಲಾಸ್ ಕೂಡ ಜಾಸ್ತಿ ಆಗಲಿಲ್ಲ. ಸ್ಪಾಟಲ್ಲಿ ನಮಗೆ ಗೊತ್ತಾಯಿತು ಕಿ ಬ್ಲಡ್ ಲಾಸಿಂದ ಆಗಿಲ್ಲ ಡೆತ್, ಇದು ಸ್ಮಾದರಿಂಗಿಂದ ಆಗಿದೆ. ಅದು ಆಮೇಲೆ ಪೋಸ್ಟ್ಮಾರ್ಟಮಲ್ಲಿ ಕೂಡ ಕನ್ಫರ್ಮ್ ಆಯಿತು. ಜೊತೆಗೆ ಅವರದು ಚೇನ್ ಗಾಯವಾಗಿತ್ತು ಮತ್ತು ಕಿವಿ ಒಳೆ ಕೂಡ ಗಾಯವಾಗಿತ್ತು.
ಅದನ್ನು ನಾವು ನೋಟ್ ಡೌನ್ ಮಾಡಿ ಇಲ್ಲ ಅಕ್ಕಪಕ್ಕದವ್ರ ಜೊತೆ ಮಾತಾಡಿದ್ದೀವಿ, CCTV ಚೆಕ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ರಾತ್ರಿ ಹೋಗಿ ಯಾರು ಅವ್ರದ್ದು ಸಿಸ್ಟರ್ ಇನ್ ಲಾಗೆ ಕೂಡ ಗಾಯ ಆಗಿತ್ತು, ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಅವ್ರಿಗೆ ಹೋಗಿ ಕೂಡ ಅವ್ರ ಜೊತೆ ಕೂಡ ಮಾತಾಡಿದ್ದೀವಿ. ಅವರು ತುಂಬ ಇನ್ಕನ್ಸಿಸ್ಟೆಂಟ್ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಅವರು ಏನು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಅದು ಏನು ಸ್ಟೋರಿ ಮ್ಯಾಚ್ ಆಗ್ತಾ ಇರಲಿಲ್ಲ. ನಮಗೆ ಅವ್ರ ಮೇಲೆ ಕೂಡ ಅನುಮಾನ ಆಗಿತ್ತು ಆ ಟೈಮಲ್ಲಿ. ಆಮೇಲೆ ನಾವು ಎಲ್ಲ ಫ್ಯಾಕ್ಟ್ಸ್ ವೆರಿಫೈ ಮಾಡಿದ್ದೀವಿ. ಅವರು ಏನೇನು ಸ್ಟೋರಿ ಲೈನ್ ಹೇಳಿದ್ದಾರೆ ಆ ಥರ ಎಲ್ಲ ವೆರಿಫೈ ಮಾಡಿ ಅವ್ರಿಗೆ ಯಾವಾಗ ಕ್ರಾಸ್ ಕ್ವಶನಿಂಗ್ ಮಾಡಿದ್ದೀವಿ. ಇನ್ನು ಪುಷ್ಪಲತಾ ಕೊಲೆ ಪ್ರಕರಣ ರಹಸ್ಯ ತಿಳಿಯುತ್ತಿದ್ದಂತೆ ಪೊಲೀಸರು ಮೃತಳ ನಾದಿನಿ ಭವ್ಯ ಹಾಗೂ ಆಕೆಯ ಸಹೋದರ ಸಂಬಂಧಿ ಹೊಸಕೋಟೆ ಮೂಲದ ಲೋಹಿತ್ ಕುಮಾರ್ ಅಲಿಯಾಸ್ ಲುಲ್ಲುನನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ವೇಳೆ ಭವ್ಯ ತನ್ನ ಬಾಯ್ ಫ್ರೆಂಡ್ ಜೊತೆ ಇರೋ ಖಾಸಗಿ ವಿಡಿಯೋಗಳನ್ನ ಇಟ್ಟುಕೊಂಡು ಲೋಹಿತ್ ಅಡಕ್ಕಾಗಿ ಬ್ಲಾಕ್ ಮೇಲ್ ಮಾಡುತ್ತಿದ್ದ. ಇದರಿಂದ ಆತನಿಗೆ ಚಿನ್ನಾಭರಣ ಕೊಡಲು ಪುಷ್ಪಲತಾ ಮೇಲಿದ್ದ ಚಿನ್ನಾಭರಣ ಕದಿಯುವ ಯೋಜನೆ ರೂಪಿಸಲಾಗಿತ್ತು. ಆದ್ರೆ ಆಕೆ ಬದುಕಿದ್ರೆ ತಮಗೆ ಕಷ್ಟ ಅಂತ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾರೆ. ಅವರದು ಒಬ್ಬರು ಫ್ರೆಂಡ್ ಲಲ್ಲು, ಅವರು ರಾತ್ರಿ ಅದನ್ನು ಬಂದಿದ್ದಾರೆ ಮನೆಗೆ. ಮತ್ತು ಅವ್ರದ್ದು ಇಂಟೆನ್ಷನ್ ಇತ್ತು ಕಿ ಅವ್ರದ್ದು ಚೇನ್ಗೆ ಏನಾದರೂ ಕಿತ್ಕೊಂಡು ಚೇನ್ದು ಯೂಸ್ ಮಾಡಬೇಕು. ಆ ಕಾರಣ ಬಗ್ಗೆ ಈ ಅಫೆನ್ಸ್ ಆಗಿದೆ, ಈ ಥರ ಅವರು ಒಪ್ಕೊಂಡಿದ್ದಾರೆ. ಈ ಕೇಸಲ್ಲಿ ನಾವು ಈ ಇಬ್ಬರು ಜನಾಗಿ ಈಗ ಅರೆಸ್ಟ್ ಮಾಡಿದ್ದೀವಿ. ಲೇಡಿ ಅವ್ರ ಸಿಸ್ಟರ್ ಎಲ್ಲ ಭವ್ಯ ಮತ್ತು ಅವ್ರದ್ದು ಫ್ರೆಂಡ್ ಲಲ್ಲು. ಬೇಸಿಕ್ಲಿ ಈ ಭವ್ಯಕ್ಕೆ ಇಂಟರ್ಗೇಷನ್ ಮಾಡಿದ್ದೀವಿ. ಆ ಟೈಮ್ಗೆ ಅವರು ಒಪ್ಕೊಂಡಿದ್ದಾರೆ ಕಿ ಈ ಲಲ್ಲು ಅವರಿಗೆ ಬೇಸಿಕ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಲಲ್ಲು ಜೊತೆ ಸುಮಾರು ವರ್ಷದಿಂದ ಇವರಿಗೆ ಪರಿಚಯ ಇದೆ. ಲಲ್ಲು ಹತ್ರ ಏನು ಫೋಟೋಸ್ ವಿಡಿಯೋಸ್ ಇರಬೇಕು ಅವ್ರದ್ದು, ಲಲ್ಲು ಇವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆ ಕಾರಣ ಬಗ್ಗೆ ಈ ವಿಷಯ ಬಗ್ಗೆ ಮೊದಲೇ ಕೂಡ ಈ ಲೇಡಿ ಅವರಿಗೆ ದುಡ್ಡು ಕೊಟ್ಟಿದ್ದಾರೆ. ಇನ್ನು 4 ಲಕ್ಷ ಕ್ಯಾಶ್ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಬಾರಿ 2 ಲಕ್ಷ ಕ್ಯಾಶ್ ಕೊಟ್ಟಿದ್ದಾರೆ. ಬಟ್ ಈ ಲಲ್ಲು ಮತ್ತೆ ಇವರಿಗೆ ತೊಂದರೆ ಕೊಡ್ತಾಯಿತ್ತು, ಕಿರುಕುಳ ಮಾಡ್ತಾಯಿತ್ತು, ಎಕ್ಸ್ಟೋರ್ಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿತ್ತು. ಈ ಕಾರಣ ಬಗ್ಗೆ ಇವರಿಗೆ ಬೇರೆ ಏನೆಲ್ಲ ಏನು ಮಾಡಬೇಕು ಈ ಕಾರಣ ಬಗ್ಗೆ ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ. ಈ ಬೇಸಿಕ್ಲಿ ಇನ್ಸಿಡೆಂಟಲ್ಲಿ ಫ್ಯಾಮಿಲಿಯಲ್ಲಿ ಜೆಂಟ್ಸ್ ಯಾರು ಇದ್ದಾರೆ ಅವರಿಗೆ ಏನು ಗೊತ್ತಿಲ್ಲ. ಈ ಕೇಸಲ್ಲಿ ಅಕ್ಯೂಸ್ಡ್ ಲೇಡಿ ಯಾರು ಇದ್ದಾರೆ ಅವರು ಮತ್ತು ಈ ಲೇಡಿದು ಹಸ್ಬೆಂಡ್, ಡಿಸೀಸ್ಡ್ ಲೇಡಿದು ಹಸ್ಬೆಂಡ್, ಟ್ವಿನ್ ಸಿಸ್ಟರ್ ಬ್ರದರ್ ಇದ್ದಾರೆ. ಆಮೇಲೆ ಇವ್ರಿಗೆ ಸಿನ್ಸ್ ಎಷ್ಟು ದಿನದಿಂದ ಇವ್ರದ್ದು ಎಕ್ಸ್ಟೋರ್ಷನ್ ಆಗ್ತಾಯಿದೆ ಲಲ್ಲು ಕಡೆಯಿಂದ. ಸೊ ಇವ್ರದ್ದು ಒಡವೆಗಳು ಕೂಡ ಎಲ್ಲ ಫೇಕ್, ಅಂದರೆ ಪಾಲಿಶ್ಡ್ ಒಡವೆ ಇದೆ. ಇವರ ಹತ್ರ ಯಾವುದು ರಿಯಲ್ ಗೋಲ್ಡ್ ಇಲ್ಲ, ಯಾವುದು ದುಡ್ಡಿಲ್ಲ. ಸೊ ಇವರು ಯಾವುದನ್ನು ಈ ಎಲ್ಲ ಜೆಂಟ್ಸ್ ಮನೆಯದು ಮೇಲ್ ಮೆಂಬರ್ಸ್ ಎಲ್ಲ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದಾರೆ. ಅದನ್ನು ಇವರು ಲಲ್ಲುಗೆ ಇನ್ಫಾರ್ಮ್ ಮಾಡಿದ್ದಾರೆ ಕಿ ಇವರು ಎಲ್ಲರೂ ಟ್ರಿಪ್ಗೆ ಹೋಗ್ತಾ ಇದ್ದಾರೆ. ಮತ್ತು ನನ್ನ ಸಿಸ್ಟರ್ ಇನ್ ಲಾ ಹತ್ರ ಗೋಲ್ಡ್ ಚೈನ್ ಇದೆ ಮತ್ತು ಗೋಲ್ಡ್ ಇಯರಿಂಗ್ಸ್ ಇದೆ, ಅದನ್ನು ನಿಮಗೆ ಕೊಡ್ತೀನಿ, ಈ ಥರ ಅವರಿಗೆ ತಿಳಿಸಿದ್ದಾರೆ. ಆಮೇಲೆ ಇವರು ನಮ್ಮ ಮಾಹಿತಿ ಪ್ರಕಾರ ಅದನ್ನು ಈವ್ನಿಂಗ್ ಲೇಟ್ ನೈಟಲ್ಲಿ ಬಂದು ಈ ಥರ ಆಲ್ರೆಡಿ ಸಿನ್ಸ್ ನಾವು ಯಾವಾಗ ಸೀನ್ ಆಫ್ ಕ್ರೈಮ್ಗೆ ಹೋಗಿದ್ದೆ ಆ ಟೈಮ್ಗೆ ಫೋರ್ಸ್ಡ್ ಎಂಟ್ರಿದು ಯಾವುದೂ ಸೈನ್ ಇರಲಿಲ್ಲ, ಅಂದರೆ ಯಾರೂ ಡೋರ್ ಬ್ರೇಕ್ ಮಾಡಲಿಲ್ಲ. ಸೊ ನಾವು ಆ ವಿಚಾರ ಬಗ್ಗೆ ಕೂಡ ಕ್ವಶನ್ ಮಾಡಿದ್ದೀವಿ. ಆಮೇಲೆ ನಮಗೆ ಗೊತ್ತಾಯಿತು ಕಿ ಇವರೇ ರಾತ್ರಿ ಅದನ್ನು ಡೋರ್ಗೆ ಓಪನ್ ಮಾಡಿಬಿಟ್ರು ಮಲಗಿದ್ದಾರೆ ರಾತ್ರಿ. ಮತ್ತು ಯಾವಾಗ ಈ ಯಾರು ಡಿಸೀಸ್ ಲೇಡಿ ಇದ್ದಾರೆ ಅವ್ರಿಗೆ ನಿದ್ರೆ ಬಂತು. ಆಮೇಲೆ ಇವರಿಗೆ ಎಂಟ್ರಿ ಕೊಟ್ಟು ಒಳಗಡೆ ಈ ಥರ ಅವ್ರಿಗೆ ಸ್ಮಾದರಿಂಗ್ ಮಾಡಿ ಸಾಯಿಸಿ ಅವ್ರಿಗೆ ಚೇನ್ ಮತ್ತು ಕಿವಿ ಹೊಲಿಗೆ ಎತ್ಕೊಂಡು ಹೋಗಿದ್ದಾರೆ. ಆತಿಗೆಯ ಕೊಲೆಗೈದು ಆಕೆಯ ಚಿನ್ನಾಭರಣ ದೋಚಿದ್ದಲ್ಲದೆ ಮಾಡಿದ ಪಾಪ ಮುಚ್ಚಿಟ್ಟುಕೊಳ್ಳಲು ಸಿನಿಮಾ ಕತೆ ಕಟ್ಟಿದ್ದ ಆರೋಪಿಗಳಾದ ಭವ್ಯ ಹಾಗೂ ಲೋಹಿತ್ ಪೊಲೀಸರ ಅತಿಥಿಗಳಾಗಿದ್ದು, ಭವ್ಯಳ ಸ್ಕೆಚ್ಗೆ ಆಕೆಯ ತಾಯಿ ವಿಜಯಮ್ಮ, ಅಜ್ಜಿ ನಾಗಮ್ಮ ಸಾಥ್ ನೀಡಿದ್ದು ದುರದೃಷ್ಟಕರ. ನಾನು ಬಾತ್ರೂಮ್ಗೆ ಹೋಗ್ಬಿಟ್ಟು ಹೋಗೋ ಹೊತ್ತಿಗೆ ಅವ್ರ 2 ಮಕ್ಕಳು ಕಿರ್ಚಾಡ್ತಾಯಿದ್ರು. ನಮ್ಮ ಭವ್ಯ ಮಕ್ಕಳು, ಮೊಮ್ಮಕ್ಕಳು. ಇದೇನು ಕಿರ್ಚಾಡ್ತಾರೆ ಅಂತ ಹೋಗಿ ನೋಡಿ, ಲೈಟ್ ಅವರೇ ಬಂದು ಹಾಕಿದ್ರು. ಲೈಟ್ಗಳು ಹಾಕಿದ್ರೆ ಯಮ್ಮ ಬಿದ್ದಾಡಿ ಒದ್ದಾಡ್ತಾಯಿದ್ದೆ. ನಮ್ಮ ಯಮ್ಮ ನನ್ನ ಮೊಮ್ಮಗಳು, ಪುಷ್ಪ ಅಮ್ಮ ಅಲ್ಲ ಮೊಮ್ಮಗಳು, ಭವ್ಯ. ಆಮೇಲೆ ಪುಷ್ಪನ ಹೋಗಿ ಹಿಂಗೆ ಅಲ್ಲಾಡಿಸಿದ್ರೆ ಇಲ್ಲ, ಕತ್ತಳಿಗೆ ಹಿಂಗೆ ಎಳೆದ್ಬಿಟ್ಟಿದ್ದಾರೆ. ಅದು ಏನು ಯಾರು ಬಂದರು ಏನು ಅಂತ ನನಗೆ ಗೊತ್ತಿಲ್ಲ. ಅಲ್ಲ ಮರ್ಡರ್ ಮಾಡೋ ಹಂಗಿದ್ದಿದ್ರೆ ಬೇರೆ ಮನೆ ಮಾಡಿ ನಾವು ಇಡೋ ಅಂಥ ಪರಿಸ್ಥಿತಿ ಏನಿರಲಿಲ್ಲ. ಯಾವಾಗೋ 4 ವರ್ಷದಲ್ಲಿ ಇವ್ರ ಗಂಡ ಹೆಂಡ್ತಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಕಿತ್ಲಾಡ್ಕೊಂಡು ಹೋಗಿ ಆ ಹುಡುಗಿ ಅವ್ರ ಮನೇಲಿ ಕೂತಿದ್ಲು. ರಾಜ್ಯ ಪಂಚಾಯತಿಗಳು ಮಾಡಿ ನಾವು ಜೊತೆಯಲ್ಲಿ ಇಟ್ಕೊಂಡ್ರೆ ಮತ್ತೆ ಗಲಾಟೆಗಳೇ ಅಂತ ನಾವು ಬೇರೆ ಮನೆ ಮಾಡಿ ಇಕ್ಕಿರೋದು.
ಬೇರೆ ಮನೆ ಲೀಸ್ಗೆ ಹಾಕಿ ಎಲ್ಲ ತೊಗೊಂಡೋಗಿ ನಾವು ಇಕ್ಕಿ ಏನು ಯೋಕೆ ಮಾಡ್ತಾಯಿದ್ವಿ ಸರ್ ನಾವು ಹಾಂ ಅಲ್ಲ ಹೇಳೋದಕ್ಕೂ ಒಂದು ಇದಿರುತ್ತೆ ಏನಕ್ಕೆ ಎತ್ಕೊಂಡೋಗಿ ಇಕ್ತಾ ಇದ್ವಿ ನಾವಲ್ಲಿ ಏನು ಕಿರುಕುಳ ಕೊಡ್ತಾ ಇದ್ವಿ ಸರ್, ಏನು ವರದಕ್ಷಿಣೆ ಕೊಡ್ತಾ ಇದ್ವಾ, ಇಲ್ಲ ನೀನೇನ ನಿಮ್ಮ ಅಪ್ಪನ ಮನೆಯಿಂದ ಆಸ್ತಿ ಎತ್ಕೊಂಬ ನಮ್ಗೆ ಸೈಟ್ ಕೊಡು ಇನ್ನೊಂದು ಕೊಡು ಅಂತ ಇದ್ವಾ, ಏನು ಕಿರುಕುಳ ಕೊಡ್ತಾ ಇದ್ವಿ ಹೇಳ್ರಿ? ಯಾತ್ರದ್ದು ಇಲ್ಲ. ಅವ್ರಿಗೆ ಊಹೆ ಮಾಡ್ಕೊಂಡು ಅವ್ರು ಹೇಳಿದ್ರೆ ಏನು ಕಿರುಕುಳ ಅಂದರೆ ಏನು ಹೇಳಿ ಹೋಗಲಿ, ವರದಕ್ಷಿಣೆ ಕಿರುಕುಳನಾ? ನಾವೇ ಇನ್ನೂ ಇಕ್ಕಿ ಒಡವೆ ಎಲ್ಲ ಇಕ್ಕಿ ಮದುವೆ ಭರ್ಜರಿಯಾಗಿ ಮಾಡ್ಕೊಂಬಂದಿರೋದು ನಾವು ಖರ್ಚು ಮಾಡಿ, ಇನ್ನೂ ಕಿರುಕುಳ ಎಂಥದ್ದು? ನಿಮ್ಮ ಮಗನಿಗೆ ನೀವೇ ಹೇಳ್ತಿದ್ರಂತಲ್ಲ ಸಾಯಿಸ್ಬಿಡಿ ಅಂತ ಅಂತೆಲ್ಲ ಹೇಳಿದಾರೆ ಅವರು. ಹೇಳ್ಕೊಳ್ಳಿ ಬಿಡಿ ಸರ್. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಐಪಿಎಲ್ ಫೈನಲ್ ಹೈ ವೋಲ್ಟೇಜ್ ಕ್ಷಣಕ್ಕೆ ಕ್ಷಣಗಣನೆ ಆರಂಭವಾಗಿರುವ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ಪೊಲೀಸರು ಕ್ರೀಡಾಭಿಮಾನಿಗಳಿಗೆ ಮಹತ್ವದ ಎಚ್ಚರಿಕೆ ನೀಡಿದ್ದಾರೆ. ಆರ್ಸಿಬಿ ಜಿಟಿ ಫೈನಲ್ ಬಳಿಕ ಗೆಲುವಿನ ಸಂಭ್ರಮದ ಹೆಸರಿನಲ್ಲಿ ಕಾನೂನು ಉಲ್ಲಂಘನೆ ಮಾಡಿದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಖಾಕಿ ಪಡೆ ಎಚ್ಚರಿಸಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಪಟಾಕಿ ಸಿಡಿಸುವುದು, ಬೈಕ್ ರೇಸ್, ಸೈಲೆನ್ಸರ್ಗಳ ಮೂಲಕ ಅತಿಯಾದ ಕರ್ಕಶ ಶಬ್ದ ಮಾಡುವುದು ಸೇರಿದಂತೆ ಯಾವುದೇ ಅಹಿತಕರ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ ಎಂದು ಎಸ್ಪಿ ಕುಶಾಲ್ ಚೌಕ್ಸೆ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಐಪಿಎಲ್ ಫೈನಲ್ ಪಂದ್ಯವನ್ನ ಕಾತರದಿಂದ ಎದುರು ನೋಡುತ್ತಿರುವ ಕ್ರಿಕೆಟ್ ಅಭಿಮಾನಿಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆ ಸಂದೇಶ ನೀಡಿದೆ. ಗೆಲುವಿನ ಖುಷಿಯನ್ನು ಸಂಭ್ರಮಿಸುವುದು ತಪ್ಪಲ್ಲ, ಆದರೆ ಸಂಭ್ರಮದ ನೆಪದಲ್ಲಿ ಸಾರ್ವಜನಿಕರ ಶಾಂತಿ ಕದಡುವ ಅಥವಾ ಕಾನೂನು ಉಲ್ಲಂಘಿಸುವ ಚಟುವಟಿಕೆಗಳಿಗೆ ಅವಕಾಶವಿಲ್ಲ. ಏನೋ ಪಂದ್ಯ ಮುಗಿದ ಬಳಿಕ ರಸ್ತೆಯಲ್ಲಿ ಬೈಕ್ ಹಾಗೂ ಕಾರುಗಳ ರೇಸ್ ನಡೆಸುವುದು, ವೀಲಿಂಗ್ ಮಾಡುವುದು, ಮಾರ್ಪಡಿಸಿದ ಸೈಲೆನ್ಸರ್ಗಳಿಂದ ಅತಿಯಾದ ಶಬ್ದ ಮಾಡುವುದು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಪಟಾಕಿ ಸಿಡಿಸುವುದು ಕಂಡುಬಂದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲೆಯಾದ್ಯಂತ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದ್ದು, ಪ್ರಮುಖ ವೃತ್ತಗಳು, ಜಂಕ್ಷನ್ಗಳು ಹಾಗೂ ಜನಸಂದಣಿ ಪ್ರದೇಶಗಳಲ್ಲಿ ವಿಶೇಷ ನಿಗಾ ವಹಿಸಲಾಗುತ್ತದೆ ಎಂದು ಎಸ್ಪಿ ಕುಶಾಲ್ ಚೌಕ್ಸೆ ಹೇಳಿದರು. ಎಲ್ಲರಿಗೂ ನಮಸ್ಕಾರ. ನಾಳೆ 31st ಮೇ IPL ಫೈನಲ್ ಮ್ಯಾಚ್ RCB ವರ್ಸಸ್ GT, ಗುಜರಾತ್ ಟೈಟನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೈನಲ್ ಮ್ಯಾಚ್ ಇದೆ. ಈ ವಿಚಾರ ಬಗ್ಗೆ ನಾವು ಸುಮಾರು ಎಚ್ಚರಿಕೆ ರೆಡಿ ಮಾಡಿ ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತು ಮೀಡಿಯಾ ಮುಖಾಂತರ ಪಬ್ಲಿಕ್ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ಬೇಸಿಕ್ಲಿ ಲಾಸ್ಟ್ ಇಯರ್ ಕೂಡ ಇನ್ಸಿಡೆಂಟ್ಸ್ ಆಗಿತ್ತು, ಸ್ಟ್ಯಾಂಪೀಡ್ ಕರೆಂಟ್ ಬಗ್ಗೆ ಇನ್ಸಿಡೆಂಟ್ ಆಗಿತ್ತು. ಈ ವಿಚಾರ ಬಗ್ಗೆ ನಾವು ಸ್ವಲ್ಪ ಏನು ಎಚ್ಚರಿಕೆ ತಗೋಬೇಕು ಪಬ್ಲಿಕ್ಗೆ, ಆ ವಿಚಾರ ಬಗ್ಗೆ ನಾನು ತಮ್ಮೆಲ್ಲರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಬೇಸಿಕ್ಲಿ ಸಿನ್ಸ್ ಲೇಟ್ ನೈಟ್ ಆಗುತ್ತೆ ಈ ಮ್ಯಾಚ್, ಆ ಟೈಮ್ಗೆ ಯಾವುದು ಕಾರಣಕ್ಕೆ ಯಾವುದು ಸೆಲಿಬ್ರೇಷನ್, ಯಾವುದು ಬೈಕ್ ರ್ಯಾಲಿ ಅಥವಾ ಸರ್ಕಲಲ್ಲಿ ಜಂಕ್ಷನಲ್ಲಿ ಬಂದು ಏನು ಸೆಲಿಬ್ರೇಷನ್ ಮಾಡ್ತೀವಿ, ಪಟಾಕಿ ಹೊಡಿತೀವಿ, ಆ ಥರದ್ದು ಯಾವುದೂ ರೀತಿ ಏನು ಸೆಲಿಬ್ರೇಷನ್ ಮಾಡಬಾರ್ದು. ನಾವು ಎಲ್ಲ ಸೀನಿಯರ್ ಆಫೀಸರ್ಸ್ ಜೊತೆಗೆ ನಾನು ಕೂಡ ಮತ್ತು ನಮ್ಮ ಎಲ್ಲ ಬೇರೆ ಆಫೀಸರ್ಸ್ ಸಿಬ್ಬಂದಿ ಎಲ್ಲರೂ ನೈಟ್ ರೌಂಡ್ಸಲ್ಲಿ ಇರ್ತೀವಿ. ಯಾವುದೂ ರೀತಿಗೆ ನಾವು ಸರ್ಕಲ್ಸಲ್ಲಿ ಜಂಕ್ಷನ್ಸಲ್ಲಿ ಸೇರಿಸಿ ಪಬ್ಲಿಕ್ಕಿಂದ ಏನು ಸೆಲಿಬ್ರೇಷನ್ ಆಗುತ್ತೆ ಅದನ್ನು ಯಾವುದೂ ಕಾರಣಕ್ಕೆ ನಾವು ಅಲೌ ಮಾಡಲ್ಲ, ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅದೇ ರೀತಿ ಇದು ಫೈರ್ ಕ್ರ್ಯಾಕರ್ಸ್ ಹೊಡಿತಾರೆ, ಅದರ್ವೈಸ್ ಸುಮಾರು ಜನ ಈ ಡೋಲ್ ಕುಣಿತ ಜೊತೆಗೆ ಏನು ಸೆಲಿಬ್ರೇಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಪಬ್ಲಿಕ್ ಪ್ಲೇಸಸಲ್ಲಿ ಯಾವುದೂ ಕಾರಣಕ್ಕೆ ಅಲೌಡ್ ಇಲ್ಲ. ಆಮೇಲೆ ಸುಮಾರು ಜನ ಬೈಕಲ್ಲಿ ಬರ್ತಾರೆ, ಸಿನ್ಸ್ ಎಲ್ಲರೂ ಜೊತೆಗೆ ಸೇರಿ ನೋಡ್ತಾ ಇದ್ದಾರೆ ಮ್ಯಾಚ್, ಸುಮಾರು ಜನ ಬೈಕ್ ರ್ಯಾಲಿ ಮಾಡ್ಕೊಂಡು ಬರ್ತಾರೆ. ಆ ಥರದ್ದು ಯಾವುದೂ ಕಾರಣಕ್ಕೆ ಅಲೌಡ್ ಇಲ್ಲ, ಅವ್ರ ಮೇಲೆ ನಾವು ಕಠಿಣ ಕ್ರಮ ತಗೊಳ್ತೀವಿ. ಯಾವುದೂ ಕಾರಣಕ್ಕೆ ಪಬ್ಲಿಕ್ಗೆ ಅಥವಾ ಟ್ರಾಫಿಕ್ಗೆ ಏನು ತೊಂದರೆ ಕೊಡಬಾರ್ದು. ಯಾವುದು ಕಾರಣಕ್ಕೆ ಹೊಡೆದಾದ್ಮೇಲೆ ಪಾರ್ಟಿ ಮಾಡಿ ಆದಮೇಲೆ ಪಬ್ಲಿಕ್ ಪ್ಲೇಸಸ್ಗೆ ಬರಬಾರ್ದು, ಪಬ್ಲಿಕ್ ಪ್ಲೇಸಸಲ್ಲಿ ಡ್ರಿಂಕಿಂಗ್ ಮಾಡಬಾರ್ದು. ಅದೇ ರೀತಿ ಯಾರು ಪಬ್ಲಿಕ್ ಸ್ಕ್ರೀನಿಂಗ್ ಮಾಡ್ತಾ ಇದ್ದಾರೆ ಮ್ಯಾಚ್ದು, ಅದು ಕೂಡ ಪರ್ಮಿಷನ್ ತೊಗೊಂಡು ಆದಮೇಲೆ ಮಾಡಬೇಕು. ಯಾವುದು ಕಾರಣಕ್ಕೆ ನಾವು ಪಬ್ಲಿಕ್ ಸ್ಕ್ರೀನಿಂಗ್ ಅಲೌ ಮಾಡಲ್ಲ, ಓನ್ಲಿ ಪರ್ಮಿಷನ್ ತಗೋತಾರೆ. ಯಾವ ಜಾಗೆಯಲ್ಲಿ ಮಾಡ್ತಾ ಇದ್ದಾರೆ, ಯಾವುದು ಹೋಟೆಲಲ್ಲಿ ಅಥವಾ ರೆಸಾರ್ಟಲ್ಲಿ ಮಾಡ್ತಾರೆ, ಅದನ್ನು ಪರಿಶೀಲನೆ ಮಾಡಿಕೊಂಡು ನಾವು ಪರ್ಮಿಷನ್ ಕೊಡ್ತೀವಿ. ಅದರ್ವೈಸ್ ಪಬ್ಲಿಕ್ ಪ್ಲೇಸಲ್ಲಿ ಯಾವುದು ಸ್ಕ್ರೀನಿಂಗ್ ಅಲೌಡ್ ಇಲ್ಲ. ಸೊ ನನಗೆ ನಂಬಿಕೆ ಇದೆ ಕಿ ಪಬ್ಲಿಕ್ ಎಲ್ಲ ನಮಗೆ ಸಹಕಾರ ಕೊಡ್ತಾರೆ ಈ ವಿಚಾರ ಬಗ್ಗೆ, ಮತ್ತು ರೆಸ್ಪಾನ್ಸಿಬಲಿ ಸೆಲಿಬ್ರೇಟ್ ಮಾಡ್ತಾರೆ.
ಅದನ್ನು ತಮ್ಮೆಲ್ಲರಿಗೆ ಏನೇನು ಡೂಸ್ ಆ್ಯಂಡ್ ಡೋಂಟ್ಸ್ ನಾನು ಶೇರ್ ಮಾಡಿದ್ದೀನಿ, ದಯವಿಟ್ಟು ಅದನ್ನು ಫಾಲೋ ಮಾಡಿಕೊಂಡು ನಮಗೆ ಸಹಕಾರ ಕೊಡಿ, ರೆಸ್ಪಾನ್ಸಿಬ್ಲಿ ಸೆಲಿಬ್ರೇಟ್ ಮಾಡಿ. ಒಟ್ಟಿನಲ್ಲಿ ಐಪಿಎಲ್ ಫೈನಲ್ ಸಂಭ್ರಮದ ನಡುವೆ ಸಾರ್ವಜನಿಕ ಸುರಕ್ಷತೆ ಮತ್ತು ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಿದೆ. ಅಭಿಮಾನಿಗಳು ಜವಾಬ್ದಾರಿಯುತವಾಗಿ ವರ್ತಿಸುವ ಮೂಲಕ ಹಬ್ಬದ ವಾತಾವರಣವನ್ನ ಮತ್ತಷ್ಟು ಅರ್ಥಪೂರ್ಣಗೊಳಿಸಬೇಕಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸಂಪುಟದಲ್ಲಿ ಹೆಚ್ಚಿನ ಅವಕಾಶ ಕಲ್ಪಿಸುವ ಜೊತೆಗೆ ಈಶ್ವರ್ ಖಂಡ್ರೆ ಅವರನ್ನು ಉಪಮುಖ್ಯಮಂತ್ರಿ ಮಾಡುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ವೀರಶೈವ ಮಹಾಸಭಾ ಒತ್ತಾಯಿಸಿದೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷ ಮಹೇಶ್ ಬಸವಾಪುರ, ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಸಮುದಾಯ ವೀರಶೈವ ಲಿಂಗಾಯತ ಸಮುದಾಯವಾಗಿದೆ. ಅಲ್ಲದೆ ಪ್ರಸ್ತುತ 36 ಮಂದಿ ಶಾಸಕರು ಸಮುದಾಯಕ್ಕೆ ಸೇರಿದವರೇ ಆಗಿದ್ದಾರೆ. ಅತಿ ಹೆಚ್ಚು ಶಾಸಕರನ್ನ ಹೊಂದಿರುವ ಸಮುದಾಯಕ್ಕೆ ಸಂಪುಟದಲ್ಲಿ ಹೆಚ್ಚಿನ ಅವಕಾಶಗಳನ್ನ ಕಾಂಗ್ರೆಸ್ ಕಲ್ಪಿಸಬೇಕು ಎಂದು ಅವರು ಒತ್ತಾಯಿಸಿದರು. ಈಶ್ವರ ಖಂಡ್ರೆ ಅವರು ಸಮುದಾಯಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿಗೆ ಶ್ರಮಿಸುವ ನಾಯಕರಾಗಿದ್ದಾರೆ. ಅವರ ತಂದೆಯ ಕಾಲದಿಂದಲೂ ಅವರು ಸಮುದಾಯದ ಮತ್ತು ಪಕ್ಷದ ನಿಷ್ಠಾವಂತರಾಗಿದ್ದು, ಅಂತಹ ನಾಯಕರು ಪ್ರಸ್ತುತ ಸಿದ್ದರಾಮಯ್ಯ ಸಂಪುಟದಲ್ಲಿ ಅರಣ್ಯ ಸಚಿವರಾಗಿ ಅನೇಕ ಜನಪರ ಕಾರ್ಯಗಳನ್ನು ಮಾಡಿದ್ದಾರೆ. ಇಂತಹ ನಾಯಕರು ಉಪಮುಖ್ಯಮಂತ್ರಿಯಾದರೆ ರಾಜ್ಯದಲ್ಲಿ ಮತ್ತಷ್ಟು ಅಭಿವೃದ್ಧಿ ಮಾಡಲು ಸಹಕಾರಿಯಾಗಲಿದೆ. ಹಾಗಾಗಿ ಪ್ರಸ್ತುತ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಈಶ್ವರ ಖಂಡ್ರೆ ಅವರನ್ನ ಉಪಮುಖ್ಯಮಂತ್ರಿ ಮಾಡಬೇಕು ಎಂದು ಅವರು ಒತ್ತಾಯಿಸಿದರು. ನಮಸ್ಕಾರಗಳು. ಇಂದು ವೀರಶೈವ ಸಮಾಜದ ಹಿತದೃಷ್ಟಿಯಿಂದ ಈ ರಾಜ್ಯದಲ್ಲಿ ಬಹುಸಂಖ್ಯಾತರಾದ ವೀರಶೈವ ಸಮಾಜದ ಹಕ್ಕೊತ್ತಾಯದ ಒಂದು ನ್ಯಾಯವನ್ನು ಇವತ್ತು ನಾವು ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ ಪಕ್ಷಕ್ಕೆ, ರಾಷ್ಟ್ರೀಯ ನಾಯಕರ ಗಮನಕ್ಕೆ ಹೋಗಲೆಂದು ಈ ಒಂದು ಪತ್ರಿಕಾ ಒಂದು ಚರ್ಚೆಯನ್ನು ಇವತ್ತು ನಾವು ಕರೆದಿದ್ದೇವೆ. ವೀರಶೈವ ಲಿಂಗಾಯತ ಸಮಾಜವು ಈ ರಾಜ್ಯಾದ್ಯಂತ ಏನು ಆದಿಕಾಲದಿಂದನೂ ಶಿಕ್ಷಣ, ದಾಸೋಹ ಮತ್ತು ಅದರ ಜೊತೆಗೆ ರಾಜಕೀಯದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸಿ ರಾಜ್ಯದ ಒಂದು ರಾಜಕೀಯ ಒಂದು ಪದವಿ ಬರಬೇಕಾದ್ರೆ ನಮ್ಮ ಸಮಾಜದ ಒಂದು ಅಪಾರವಾದ ಒಂದು ಶಕ್ತಿ ಬೆಂಬಲದಿಂದ ಈ ಅಧಿಕಾರಕ್ಕೆ ಬಂದಿದೆ. ಇವತ್ತು ನಾವು ಈ ಚರ್ಚಾ ವಿಷಯವನ್ನು ನಿಮ್ಮ ಮುಂದೆ ಏನಕ್ಕೆ ತಂದಿದ್ದೀರಂದರೆ, ಇವತ್ತು ನಮ್ಮದು ಈ ಕಾಂಗ್ರೆಸ್ ಪಕ್ಷಕ್ಕೆ ಅಖಂಡವಾದ ಬೆಂಬಲವನ್ನು ಕೊಟ್ಟು ಇವತ್ತು 36 ಶಾಸಕರನ್ನು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಕಳಿಸಿದ್ದೇವೆ. ಯಾವುದೇ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸದೆ ಈ ವರ್ಷ ಈ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಖಂಡವಾದ ಬೆಂಬಲವನ್ನು ಕೊಟ್ಟಿದ್ದಾರೆ. ಇನ್ನು ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ರಾಜೇಂದ್ರ ಪ್ರಸಾದ್ ಮಾತನಾಡಿ, ವೀರಶೈವರು ಸದಾ ಶಾಂತಿಯನ್ನ ಬಯಸುವ ಸಮುದಾಯವಾಗಿದೆ. ಈ ಹಿಂದೆ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಅನೇಕ ಸಮುದಾಯದ ಮುಖಂಡರು ರಾಜ್ಯದ ಅಭಿವೃದ್ಧಿಯಲ್ಲಿ ಶ್ರಮ ವಹಿಸಿದ್ದಾರೆ. ಹಾಗಾಗಿ ಪ್ರಸ್ತುತ ಸಂಪುಟದಲ್ಲಿ ಸಮುದಾಯಕ್ಕೆ ಹೆಚ್ಚಿನ ಅವಕಾಶ ಕಲ್ಪಿಸುವ ಜೊತೆಗೆ ಈಶ್ವರ ಖಂಡ್ರೆ ಅವರನ್ನ ಉಪಮುಖ್ಯಮಂತ್ರಿ ಮಾಡಬೇಕು ಎಂದು ಒತ್ತಾಯಿಸಿದರು. ಹಳೇಹಳ್ಳಿ ಶಿವಕುಮಾರ್ ಸೇರಿದಂತೆ ಹಲವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಮುಖ್ಯಮಂತ್ರಿಯಾಗಿ ಮಾಡಬೇಕನ್ನೋದು ನಮ್ಮೆಲ್ಲ ಒಂದು ಸಮಾಜದ ಹಿತದೃಷ್ಟಿಯಿಂದ ಉಪಮುಖ್ಯಮಂತ್ರಿ ಮಾಡಬೇಕೆಂದು ನಾವು ಸರ್ಕಾರಕ್ಕೆ ಗಮನಕ್ಕೆ ತರುವುದು ನಮ್ಮ ಒಂದು ಮುಖ್ಯ ವಿಷಯವಾಗಿದೆ. ಹಾಗೂ ಕರ್ನಾಟಕದಲ್ಲಿ 36 ಜನ ಶಾಸಕರಿದ್ದಾರೆ. ನಮ್ಮ ವೀರಶೈವ ಸಮಾಜಕ್ಕೆ ಸೇರಿದ ಶಾಸಕರು 36 ಜನ ಇದ್ದಾರೆ. ಅದು ಒಂದು ಕಾಂಗ್ರೆಸ್ ಪಕ್ಷದಿಂದ ಅಷ್ಟು ಜನ ಇರೋದ್ರಿಂದ ನಾವು ಒಂದು ನಮ್ಮ ಸಮಾಜ ಒಂದು ಹಿತದೃಷ್ಟಿ, ಯಾಕಂದರೆ ನಮ್ಮನ್ನು ಒಂದು ಸಮಾಜದಿಂದ ಆಯ್ಕೆ ಮಾಡಿರ್ತಾರೆ. ಸಮಾಜದ ಏಳಿಗೆಗೆ ನಮ್ಮೆಲ್ಲರ ಒಂದು ಕಾರ್ಯಕ್ರಮ ಆಗಿರುತ್ತದೆ. ಆದ್ದರಿಂದ ನಮ್ಮ ಜನಾಂಗದಿಂದ ಒಬ್ಬರಿಗೆ ಈ ಥರ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದರೆ ಸಮಾಜ ಏಳಿಗೆ ಆದರೆ ನಮಗೂ ಸಂತೋಷ ಹಾಗೂ ಸಮಾಜಕ್ಕೂ ಉಳಿತು. ಆದ ಕಾರಣದಿಂದ ನಾವು ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಿದ್ದೀವಿ. ನಮ್ಮ ಸಮಾಜದ ಒಂದು ಹಿತದೃಷ್ಟಿಯಿಂದ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ಈಶ್ವರ್ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕೆಂದು ಸರ್ಕಾರ ಗಮನಕ್ಕೆ ತರ್ತೀವಿ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಆರ್ಸಿಬಿ ತಂಡ ಐಪಿಎಲ್ ಫೈನಲ್ಗೆ ಲಗ್ಗೆ ಇಟ್ಟಿರುವ ಸಂಭ್ರಮದ ನಡುವೆ ತಂಡದ ನಾಯಕ ರಜತ್ ಪಟಿದಾರ್ ಜನ್ಮದಿನವನ್ನು ಅಭಿಮಾನಿಗಳು ವಿಶೇಷವಾಗಿ ಆಚರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಮಾಜ ಸೇವಕ ಹಾಗೂ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಹರೀಶ್ ರೆಡ್ಡಿ ಅವರು ಯುವಕರು, ಯುವತಿಯರು ಮತ್ತು ಕ್ರೀಡಾಭಿಮಾನಿಗಳಿಗೆ ಆರ್ಸಿಬಿ ಜರ್ಸಿಗಳನ್ನು ವಿತರಿಸಿ ಸಂಭ್ರಮ ಹಂಚಿಕೊಂಡಿದ್ದಾರೆ. ಈ ಕುರಿತು ಒಂದು ವರದಿ. ಐಪಿಎಲ್ನಲ್ಲಿ ಆರ್ಸಿಬಿ ತಂಡ ಫೈನಲ್ಗೆ ತಲುಪಿರುವುದು ಅಭಿಮಾನಿಗಳಲ್ಲಿ ಹೊಸ ಉತ್ಸಾಹ ಮೂಡಿಸಿದೆ. ಇದರ ಜೊತೆಗೆ ತಂಡದ ನಾಯಕ ರಜತ್ ಪಟಿದಾರ್ ಅವರ ಜನ್ಮದಿನವು ಒಂದೇ ದಿನ ಬಂದಿರುವುದರಿಂದ ಸಂಭ್ರಮ ಮತ್ತಷ್ಟು ಹೆಚ್ಚಾಗಿದೆ. ಈ ವಿಶೇಷ ಸಂದರ್ಭದಲ್ಲಿ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ಹರೀಶ್ ರೆಡ್ಡಿ ಅವರು ಆರ್ಸಿಬಿ ಅಭಿಮಾನಿಗಳಿಗೆ ಜೆರ್ಸಿ ವಿತರಿಸುವ ಮೂಲಕ ಶುಭಾಶಯ ಕೋರಿದರು. ಯುವಕರು, ಯುವತಿಯರು, ಮಕ್ಕಳು ಸೇರಿದಂತೆ ಸಾವಿರಾರು ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜೆರ್ಸಿಗಳನ್ನು ಪಡೆದು ಸಂತಸ ವ್ಯಕ್ತಪಡಿಸಿದರು. ಜೆರ್ಸಿ ವಿತರಣಾ ಸ್ಥಳದಲ್ಲಿ ಅಭಿಮಾನಿಗಳು ಸಾಲು ಸಾಲಾಗಿ ನಿಂತು ತಮ್ಮ ಸರದಿಗಾಗಿ ಕಾಯುತ್ತಿದ್ದ ದೃಶ್ಯಗಳು ಕಂಡುಬಂದವು. ಕೆಲವರು ಆರ್ಸಿಬಿ ಪರ ಘೋಷಣೆಗಳನ್ನು ಕೂಗಿ ತಂಡಕ್ಕೆ ಬೆಂಬಲ ಸೂಚಿಸಿದರೆ, ಮತ್ತಷ್ಟು ಅಭಿಮಾನಿಗಳು ತಂಡ ಫೈನಲ್ನಲ್ಲಿ ಗೆದ್ದು ಟ್ರೋಫಿ ಎತ್ತಲಿ ಎಂದು ಹಾರೈಸಿದರು. ಈ ವೇಳೆ ಮಾತನಾಡಿದ ಹರೀಶ್ ರೆಡ್ಡಿ, ಕ್ರೀಡೆ ಯುವಜನರಲ್ಲಿ ಏಕತೆ, ಶಿಸ್ತು ಮತ್ತು ಉತ್ಸಾಹವನ್ನು ಬೆಳೆಸುವ ಶಕ್ತಿಯಾಗಿದೆ. ಆರ್ಸಿಬಿ ತಂಡ ಫೈನಲ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿ ಚಾಂಪಿಯನ್ ಪಟ್ಟ ಅಲಂಕರಿಸಲಿ ಎಂದು ಶುಭ ಹಾರೈಸಿದರು. ಇನ್ನು ರಜತ್ ಪಟಿದಾರ್ ಜನ್ಮದಿನ ಹಾಗೂ ಆರ್ಸಿಬಿ ತಂಡದ ಫೈನಲ್ ಪ್ರದೇಶದ ಸಂಭ್ರಮವನ್ನ ಜೆರ್ಸಿ ವಿತರಣೆಯ ಮೂಲಕ ಆಚರಿಸಿದ ಈ ಕಾರ್ಯಕ್ರಮ ಅಭಿಮಾನಿಗಳಲ್ಲಿ ವಿಶೇಷ ಮೆರುಗು ಮೂಡಿಸಿದ್ದು, ಆರ್ಸಿಬಿ ಮೇಲಿನ ಅಭಿಮಾನ ಮತ್ತೊಮ್ಮೆ ಅನಾವರಣಗೊಂಡಿದೆ. ಸರ್, ಏನು ಮೊನ್ನೆ ದಿನ ನಾವು ಒಂದು ವಿಡಿಯೋ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿದ್ವಿ. ಆರ್ಸಿಬಿ ತಂಡ ಫೈನಲ್ಗೆ ಹೋದರೆ ನಮ್ಮ ಚಿಕ್ಕಬಳ್ಳಾಪುರ ಜನತೆಯ ಆರ್ಸಿಬಿ ಅಭಿಮಾನಿಗಳು, ವಿಶೇಷವಾಗಿ ಯುವಕರಿಗೆ ನಾನು ಒಂದು ಜೆರ್ಸಿಯನ್ನು ವಿತರಣೆ ಮಾಡ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ಇವತ್ತಿನ ದಿನ ಜೆರ್ಸಿಯನ್ನು ವಿತರಣೆ ಮಾಡೋವಂಥ ಕೆಲಸ ಮಾಡಿದ್ದೀವಿ ಸರ್. ಅದೇ ರೀತಿ ನಮ್ಮ ಏನು ಸತತ 17 ವರ್ಷಗಳ ಕಷ್ಟ 18ನೇ ವರ್ಷಕ್ಕೆ ಏನು ನಮ್ಮ ಆರ್ಸಿಬಿ ತಂಡ ಕಪ್ಪನ್ನು ಗೆದ್ದಿತ್ತು, ಅದೇ ರೀತಿ ಮತ್ತೊಮ್ಮೆ ಈ ಸಲನೂ ಕೂಡ ನಮ್ಮ ಆರ್ಸಿಬಿ ತಂಡ ಕಪ್ಪನ್ನು ಗೆದ್ದು ನಮ್ಮ ಕ್ಯಾಪ್ಟನ್, ತಂಡದ ಕ್ಯಾಪ್ಟನ್ ಆದಂತಹ ರಜತ್ ಪಟಿದಾರ್ ಅವರ ಹುಟ್ಟುಹಬ್ಬಕ್ಕೆ ಉಡುಗೊರೆಯಾಗಿ ನೀಡಲಿ ಅಂತ ನಾನು ಇಡೀ ತಂಡದಲ್ಲಿ ಮನವಿಯನ್ನು ಮಾಡ್ತಾ ಆರ್ಸಿಬಿ ತಂಡಕ್ಕೆ, ಇಡೀ ಕರ್ನಾಟಕ ಜನತೆಗೆ, ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಈಗ ಯಾರ ಹತ್ರನೂ ಹಣ ಇಲ್ದಿರ ಯಾರೂ ಬಂದಿಲ್ಲ. ಒಂದು ಅಭಿಮಾನಿಯಾಗಿ ಆರ್ಸಿಬಿ ಅಭಿಮಾನಿಗಳಾಗಿ ಬಂದಿದ್ದಾರೆ. ಅವ್ರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ. ಸಾವಿರಾರು ಸಂಖ್ಯೆಯಲ್ಲಿ ಏನು ಬಂದಿದ್ರು, 99% ಪ್ರತಿಯೊಬ್ಬರಿಗೂ ಜೆರ್ಸಿ ಸಿಕ್ಕಿದೆ. ನೂಕುನುಗ್ಲಲ್ಲಿ 2, 3, 4 ತಗೊಂಡು ಹೋಗಿರೋದ್ರಿಂದ ಒಂದು 10-20 ಜನಕ್ಕೆ ಜೆರ್ಸಿ ಮಿಸ್ ಆಗಿದೆ ಅಂತ ಅನಿಸ್ತಾ ಇದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಕೆಸಿಎನ್ ಇಂಟರ್ನ್ಯಾಷನಲ್ ಶಾಲೆ ಆಂಗ್ಲ ಮಾಧ್ಯಮ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಎಂಜಿ ರಸ್ತೆ, ನಿಮ್ಮಕಲಕುಂಟೆ, ಅಣಕನಗುಂದಿ ರಸ್ತೆ, ಚಿಕ್ಕಬಳ್ಳಾಪುರ. ಪ್ಲೇ ಹೋಮ್, ನರ್ಸರಿ, ಎಲ್ಕೆಜಿ, ಯುಕೆಜಿ ಮತ್ತು 1ನೇ ತರಗತಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮ ಶಾಲೆಯ ವೈಶಿಷ್ಟ್ಯಗಳು: ನುರಿತ ಅನುಭವಿ ಪದವೀಧರ ಶಿಕ್ಷಕರಿಂದ ಬೋಧನೆ, ಸಂವಹನಾತ್ಮಕ ಕಲಿಕೆ, ಪ್ರೀ ನರ್ಸರಿ ಹಂತದಿಂದ ಆಟಪಾಠ, ನೂತನ ವಿಧಾನದಿಂದ ಕಲಿಕೆ, ಬೋಧನಾ ಸಲಕರಣೆಗಳನ್ನು ಹೊಂದಿರುವ ತರಗತಿಗಳು, ಅತ್ಯುತ್ತಮವಾದ ಆಟದ ಮೈದಾನವನ್ನು ಹೊಂದಿರುತ್ತದೆ, ಉತ್ತಮವಾದ ಶಾಲಾ ವಾಹನ ಸೌಲಭ್ಯವಿದೆ. ಪ್ರತಿ ತರಗತಿಯಲ್ಲಿ 30 ಮಕ್ಕಳಿಗೆ ಮಾತ್ರ ಮೀಸಲು. ಡಿಜಿಟಲ್ ಹಾಗೂ ಸ್ಮಾರ್ಟ್ ಬೋರ್ಡ್ನಿಂದ ಉತ್ತಮ ಶಿಕ್ಷಣ. ಮಕ್ಕಳಲ್ಲಿ ಆತ್ಮವಿಶ್ವಾಸ ಹಾಗೂ ಪ್ರತಿಭೆಯನ್ನ ಗುರುತಿಸಿ ಸೂಕ್ತವಾದ ವೇದಿಕೆಯನ್ನ ಕಲ್ಪಿಸಲಾಗುವುದು. ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನ ನೀಡಲಾಗುವುದು. 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ. ಶೈಕ್ಷಣಿಕ ಪ್ರವಾಸ, ಅತ್ಯುತ್ತಮವಾದ ಅನುಭವಗಳನ್ನ ಪಡೆಯಬಹುದು. ಇನ್ನು ಯಾಕೆ ತಡ, ಕೂಡಲೇ ಸಂಪರ್ಕಿಸಿ 8050605472.
ಕೆಸಿಎನ್ ಇಂಟರ್ನ್ಯಾಷನಲ್ ಶಾಲೆ ಆಂಗ್ಲ ಮಾಧ್ಯಮ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಎಂಜಿ ರಸ್ತೆ, ನಿಮ್ಮಕಲಕುಂಟೆ, ಅನಕಡಗುಂದಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮಗಿದು ಗೊತ್ತೇ? ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸುವುದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum. ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನು ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. ಅಡ್ಮಿಷನ್ಸ್ ಆರ್ ಓಪನ್, ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್. ನೋ ಡೊನೇಷನ್. ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಎವ್ರಿ ಚೈಲ್ಡ್ ಕ್ಯಾರೀಸ್ ಅ ಡ್ರೀಮ್ ಟು ಲರ್ನ್, to grow and to shine. For more details, contact Divyashri Vidyaniketan, recognized by Government of Karnataka, Ashoka Layout, HS Garden, Chikkaballapura. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿದ್ಯಾಮೃತ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ ಪಿಯು ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿಎಸ್, ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. ಕೆಸಿಇಟಿ, ನೀಟ್ ಹಾಗೂ ಜೆಇಇಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ ಪಿಯು ಕಾಲೇಜಿಗೆ ಸೇರಿಸಿ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ನಂಜನಗೂಡು ತಾಲೂಕಿನ ಕಸುವಿನಹಳ್ಳಿಯಲ್ಲಿ ನಿಗೂಢವಾಗಿ ನಾಪತ್ತೆಯಾಗಿದ್ದ ವೃದ್ಧೆ ಶವವಾಗಿ ಪತ್ತೆಯಾಗಿದ್ದಾರೆ. 63 ವರ್ಷದ ಶಿವರುದ್ರಮ್ಮ ಕಳೆದ 5 ದಿನಗಳ ಹಿಂದೆ ನಾಪತ್ತೆಯಾಗಿದ್ದು, ಇಂದು ಶವವಾಗಿ ಪತ್ತೆಯಾಗಿದ್ದಾರೆ.
ನಂಜನಗೂಡು ತಾಲೂಕಿನ ಕಸುವಿನಹಳ್ಳಿಯಲ್ಲಿ ನಿಗೂಢವಾಗಿ ನಾಪತ್ತೆಯಾಗಿದ್ದ ವೃದ್ಧೆ ಶವವಾಗಿ ಪತ್ತೆಯಾಗಿದ್ದಾರೆ. 63 ವರ್ಷದ ಶಿವರುದ್ರಮ್ಮ ಕಳೆದ 2 ದಿನಗಳ ಹಿಂದೆ ನಾಪತ್ತೆಯಾಗಿದ್ದು ಇಂದು ಶವವಾಗಿ ಪತ್ತೆಯಾಗಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದ್ದು, ಮಹಿಳೆ ನಾಪತ್ತೆಯಾಗಿ 5 ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿ 3 ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಠಾಣೆ ಇನ್ಸ್ಪೆಕ್ಟರ್ ಮತ್ತು ಅವರ ಕ್ರೈಮ್ ಸಿಬ್ಬಂದಿಗಳು ಸತತವಾಗಿ ಕಳೆದ 4-5 ದಿನಗಳಿಂದ ಪ್ರಯತ್ನ ಮಾಡಿದರು. ಈ ಒಂದು ಸ್ಪಾಟ್ಗೆ ಬಂದಿದ್ದರು. ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಸಹಿತ ಸಂಪರ್ಕ ಸಾಧಿಸಿ ಚಿರತೆ ಏನಾದರೂ ಈ ಕಡೆ ಬಂದು ಮೂಮೆಂಟ್ ಇದೆಯಾ ಅಂತೇಳಿ ಅದನ್ನು ನೋಡಿದರು. ಸುತ್ತಮುತ್ತ ಜನರ ಕಡೆಯಿಂದ ಸಹಿತ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದರು. ಸೊ ಫೈನಲ್ ಆಗಿ ಇವತ್ತು ಒಂದು ಖಚಿತ ಒಂದು ಮಾಹಿತಿಯನ್ನು ಆಧರಿಸಿ ಇವತ್ತು ಮುಂದಕ್ಕೆ ತನಿಖೆ ನಡೀತಾ ಇದೆ. ಸರ್ಕಾರ ಒಬ್ಬನೇ ಮಾಡಿದಂತೇಳಿ ಒಪ್ಕೊಂಡಿದ್ದಾನೆ. ಬಟ್ ಇನ್ನೂ ಪ್ರಿಲಿಮಿನರಿಯಾಗಿ ತನಿಖೆ ನಡೀತಾ ಇದೆ. ಇನ್ನೂ ಯಾರಾದರೂ ಇದ್ರಾ ಅಥವಾ ಒಂದು ವೇಳೆ ಸತ್ತ ಮೇಲೆ ಅದನ್ನು ಬಾಡಿ ಮುಚ್ಚಲಿಕ್ಕೆ ಯಾರಾದರೂ ಹೆಲ್ಪ್ ಮಾಡಿದರೆ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಹೆಚ್ಚಿನ ಒಂದು ತನಿಖೆ ನಡೀತಾ ಇದೆ. ಇನ್ನಷ್ಟು ವಿಚಾರಣೆಗಳ ಬಳಿಕ ಹೆಚ್ಚಿನ ಒಂದು ಸಂಖ್ಯೆ ಹೊರಬರುತ್ತೆ. ಮಹದೇವಪ್ಪ, ರುಕ್ಕಮ್ಮ, ಮಂಜುಳಾ ಬಂಧಿತ ಆರೋಪಿಗಳಾಗಿದ್ದಾರೆ. ಮೈಸೂರು ಮೂಲದ ವ್ಯಕ್ತಿಗೆ ಸೇರಿದ ತೋಟದಲ್ಲಿ ಕಸುವಿನಹಳ್ಳಿ ಗ್ರಾಮದ ಮಹದೇವಪ್ಪ ಎಂಬಾತ ವೃದ್ಧೆಯನ್ನ ಆಕೆಯ ಸೀರೆಯಲ್ಲಿಯೇ ಕೈಕಾಲುಗಳನ್ನು ಕಟ್ಟಿ ಪಕ್ಕದಲ್ಲಿದ್ದ ಆಳವಾದ ಒಂದು ಹಳ್ಳದಲ್ಲಿ ಹೂತು ಹಾಕಿದ್ದೇನೆ ಎಂದು ವಿಚಾರಣೆಯಲ್ಲಿ ತಿಳಿಸಿದ್ದಾರೆ ಎನ್ನಲಾಗಿದೆ. ಪ್ರಥಮ ಹಂತದ ವಿಚಾರಣೆಯಲ್ಲಿ ನಾನು ಒಬ್ಬನೇ ಮಾಡಿರುವುದಾಗಿ ಆರೋಪಿ ಮಹದೇವಪ್ಪ ಒಪ್ಪಿಕೊಂಡಿದ್ದಾನೆ. ವಿಚಾರಣೆ ಮುಂದುವರಿಯುತ್ತೆ. ವಿಚಾರಣೆ ಮುಗಿದ ಮೇಲೆ ಇನ್ನಷ್ಟು ಮಾಹಿತಿ ಹೊರಬರಲಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಹೇಳಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಕೆಎಚ್ ಮುನಿಯಪ್ಪ ಅವರಿಗೆ ಡಿಸಿಎಂ ಸ್ಥಾನ ನೀಡುವಂತೆ ಕರ್ನಾಟಕ ಮಾದಾರ ಮಹಾಸಭಾ ಒತ್ತಾಯಿಸಿದೆ. ಕೋಲಾರ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಹಾಸಭಾ ಜಿಲ್ಲಾಧ್ಯಕ್ಷ ಎಚ್ ವೆಂಕಟೇಶಪ್ಪ ಆಗ್ರಹಿಸಿದ್ದಾರೆ. ಕೆಎಚ್ ಮುನಿಯಪ್ಪ ಅವರಿಗೆ ಡಿಸಿಎಂ ಸ್ಥಾನ ನೀಡುವಂತೆ ಕರ್ನಾಟಕ ಮಾದಾರ ಮಹಾಸಭಾ ಒತ್ತಾಯಿಸಿದೆ. ಕೋಲಾರ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಹಾಸಭಾ ಜಿಲ್ಲಾಧ್ಯಕ್ಷ ಎಚ್ ವೆಂಕಟೇಶಪ್ಪ ಆಗ್ರಹಿಸಿದ್ದಾರೆ. ಕೆಎಚ್ ಮುನಿಯಪ್ಪ 7 ಬಾರಿ ಶಾಸಕರಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದವರು. ಈಗಿನ ಸಚಿವ ಸಂಪುಟದಲ್ಲಿ ಅತಿ ಹಿರಿಯ ಹಾಗೂ ಅನುಭವಿ ರಾಜಕಾರಣಿಯಾಗಿದ್ದು, ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಯಶಸ್ವಿಯಾಗಿ ನಡೆಸುವ ಉದ್ದೇಶದಿಂದ ಕೆಎಚ್ ಮುನಿಯಪ್ಪರವರಿಗೆ ಈ ಬಾರಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೂತನ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಮಾದಾರ ಸಮುದಾಯದ ಪರವಾಗಿ ಒತ್ತಾಯ ಮಾಡಲಾಗುತ್ತಿದೆ ಎಂದರು. ಒಂದು ವೇಳೆ ಸಮಾಜದ ಹಿರಿಯ ರಾಜಕಾರಣಿ ಕೆಎಚ್ ಮುನಿಯಪ್ಪರವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡದಿದ್ದಲ್ಲಿ ಮಾದಾರ ಸಮುದಾಯದಿಂದ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಬೇಕಾಗುತ್ತೆ ಎಂದು ಸಮುದಾಯದ ಪರವಾಗಿ ಎಚ್ಚರಿಕೆ ನೀಡಿದ್ದಾರೆ. ಪ್ರಬಲ ಖಾತೆಗಳನ್ನು ಕೊಟ್ಟಿದ್ದು ಯಾವ ಸಾಮಾಜಿಕ ನ್ಯಾಯ ಎಂದು ಇಡೀ ಸಮಾಜ ಕೇಳುವ ಪರಿಸ್ಥಿತಿ ಬಂದಿದೆ. ಈಗ ಬರುತ್ತಿರುವ ಸುದ್ದಿಗಳ ಪ್ರಕಾರ 4 ಡಿಸಿಎಂಗಳನ್ನು ಮಾಡಬೇಕಂತ ಹೇಳಿಬಿಟ್ಟು ಒಂದು ಸರ್ಕಾರದಲ್ಲಿ ಒಂದು ಕೂಗು ಹೇಳ್ತಾ ಇದೆ. ಈ ಒಂದು ವಿದ್ಯಮಾನದಲ್ಲಿ ಅತ್ಯಂತ ಹಿರಿಯರಾದ ಕೆಎಚ್ ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಕೊಟ್ಟು ಅವರಿಗೆ ಪ್ರಬಲವಾದ ಖಾತೆಯನ್ನು ನೀಡಬೇಕಾಗಿ ನಮ್ಮ ಮಾದಿಗ ಸಮುದಾಯದ ಎಲ್ಲ ಸಂಘಟನೆಗಳು ಮತ್ತು ಮುಖಂಡರು ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಏಕೆಂದರೆ ಮುಂದೆ ನಮ್ಮ ದಕ್ಷಿಣ ಭಾರತದ 5 ರಾಜ್ಯಗಳಲ್ಲಿ ನಮ್ಮ ಸಮಾಜ ಪ್ರಬಲವಾಗಿದೆ. ಆ ಸಮಾಜಕ್ಕೆ ಒಂದು ಸಂದೇಶ ಕಳಿಸಬೇಕಾದ್ರೆ ನಮ್ಮ ಕೆಎಚ್ ಮುನಿಯಪ್ಪನವ್ರನ್ನ ಉಪಮುಖ್ಯಮಂತ್ರಿಗಳಾಗಿ ಮಾಡಿ ಒಳ್ಳೆ ಪ್ರಬಲವಾದ ಖಾತೆಯನ್ನು ಕೊಡಲೇಬೇಕಾಗುತ್ತೆ. ನಮ್ಮ ಮಾದಿಗ ಜನಾಂಗದ ಪರವಾಗಿ ಸರ್ಕಾರ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಭರವಸೆಯನ್ನು ನಾವು ಕಾಂಗ್ರೆಸ್ ಸರ್ಕಾರ ಕೊಡಬೇಕಾಗುತ್ತೆ. ನಾವು ಸಹ ಅದರ ಮಾಡಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಏನು ನಮ್ಮ 5 ರಾಷ್ಟ್ರಗಳಲ್ಲಿ ನಮ್ಮ ಜನಾಂಗ ಪ್ರಬಲವಾಗಿದೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ.
ಹಿರಿಯ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ವೆಂಕಟರಮಣಪ್ಪ ಅವರು ನಿಧನರಾಗಿದ್ದಾರೆ. ಮೃತರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ದೀರ್ಘಕಾಲದ ಆತ್ಮೀಯ ಒಡೆಯನಾಗಿದ್ದ ಹಿರಿಯ ನಾಯಕನಿಗೆ ಭಾವಪೂರ್ಣ ನಮನಗಳನ್ನು ಸಲ್ಲಿಸಿದ್ದಾರೆ. ಹಿರಿಯ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ವೆಂಕಟರಮಣಪ್ಪ ಅವರು ನಿಧನರಾಗಿದ್ದಾರೆ. ಮೃತರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ದೀರ್ಘಕಾಲದ ಆತ್ಮೀಯ ಒಡನಾಡಿಯಾಗಿದ್ದ ಹಿರಿಯ ನಾಯಕನಿಗೆ ಭಾವಪೂರ್ಣ ನಮನಗಳನ್ನು ಸಲ್ಲಿಸಿದ್ರು. ಅಂತಿಮ ದರ್ಶನದ ನಂತರ ಮಾತನಾಡಿದ ಮುಖ್ಯಮಂತ್ರಿ ವೆಂಕಟರಮಣಪ್ಪ ಅವರೊಂದಿಗಿನ ತಮ್ಮ ಒಡನಾಟವನ್ನ ಅತ್ಯಂತ ಭಾವುಕರಾಗಿ ಸ್ಮರಿಸಿದರು. ವೆಂಕಟರಮಣಪ್ಪನವರು 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಸಾಮಾಜಿಕ ನ್ಯಾಯದ ಪರ ಹಾಗೂ ಅಹಿಂದ ವರ್ಗಗಳ ಏಳಿಗೆಗಾಗಿ ನಿರಂತರವಾಗಿ ಶ್ರಮಿಸಿದವರು. ಅವರು ಇನ್ನು ಕನಿಷ್ಠ 10 ವರ್ಷಗಳ ಕಾಲ ನಮ್ಮೊಂದಿಗೆ ಇರಬೇಕಾಗಿತ್ತು. ಇತ್ತೀಚೆಗಷ್ಟೇ ತಾಲೂಕಿನ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಕೋರಿ ನನ್ನ ಬಳಿ ಬಂದಿದ್ದರು. ನನ್ನನ್ನು ಕಂಡರೆ ಅವರಿಗೆ ಅಪಾರವಾದ ಪ್ರೀತಿ ಮತ್ತು ಗೌರವ ಇತ್ತು. ಅವರಿಗೆ ಇಷ್ಟು ಬೇಗ ಸಾವು ಬರಬಾರದಾಗಿತ್ತು. ಅವರ ಅಗಲಿಕೆಯಿಂದ ಕರ್ನಾಟಕ ಒಬ್ಬ ಜನಪ್ರಿಯ ಹಾಗೂ ಜನಸ್ನೇಹಿ ನಾಯಕನನ್ನ ಕಳೆದುಕೊಂಡಂತಾಗಿದೆ ಎಂದು ಮುಖ್ಯಮಂತ್ರಿಗಳು ಕಳಕಳಿ ವ್ಯಕ್ತಪಡಿಸಿದರು. ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೆ ಕೆತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053. ಮತ್ತೊಂದು ಸಂಖ್ಯೆ 8904562827. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ,
300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿನ್ನಾಭರಣಕ್ಕಾಗಿ ಅತ್ತಿಗೆಯೇ ಚಟ ಕಟ್ಟಿದ ನಾದಿನಿ ಭವ್ಯ, ಪುಷ್ಪಾ ಕೊಲೆ ಮಾಡಿಸಿದ್ದೇ ನಾದಿನಿ ಭವ್ಯ. ಚಿಕ್ಕಬಳ್ಳಾಪುರ ಕೊಲೆ ಪ್ರಕರಣ ಭೇದಿಸಿದ ಪೊಲೀಸರು ಭವ್ಯ ಅಕ್ರಮ ಸಂಬಂಧದ ವಿಡಿಯೋ ಮುಚ್ಚಿಡಲು ಪುಷ್ಪಾ ಒಡವೆಗಳಿಗಾಗಿ ನಡೆಯಿತು ಕೊಲೆ. ನಾಳೆ IPL ಫೈನಲ್ ಪಂದ್ಯದ ಜ್ವರ ಜೋರು, ಪಟಾಕಿ ಸಿಡಿಸಿ ಸಂಭ್ರಮಕ್ಕೆ ಬ್ರೇಕ್ ಹಾಕಿದ ಚಿಕ್ಕಬಳ್ಳಾಪುರ ಕಾಕಿ. ಸಂಭ್ರಮಾಚರಣೆಗೆ ಷರತ್ತು ವಿಧಿಸಿ ಕ್ರೀಡಾಭಿಮಾನಿಗಳಿಗೆ ಎಚ್ಚರಿಕೆ ನೀಡಿದ ಪೊಲೀಸರು. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸಂಪುಟದಲ್ಲಿ ಹೆಚ್ಚಿನ ಆದ್ಯತೆ ನೀಡಲು ವೀರಶೈವ ಮಹಾಸಭಾ ಒತ್ತಾಯ. ಈಶ್ವರ ಖಂಡ್ರೆ ಅವರನ್ನ ಉಪಮುಖ್ಯಮಂತ್ರಿ ಮಾಡಲು ಆಗ್ರಹ. ವೀರಶೈವ ಮಹಾಸಭಾದಿಂದ ಸುದ್ದಿಗೋಷ್ಠಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.